ಜನ ನನಗೆ ಉಳಿಸ್ತಾರೆ. Yes, I told you. ನನಗೆ ಉಳಿಸ್ತಾರೆ. Yes, I told you. ಆ ಕ್ಯಾಟಗಿರಿ ನಾನು ಆಗಲ್ಲ ಅನ್ನೋ ತುಂಬಾ ಕಷ್ಟ. ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಾ ಇರೋ ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮದಲ್ಲಿ ಸಿನಿಮಾ ನಟಿ ಹಾಗೂ ಕಿರುತೆರೆ ನಟಿಯಾದ ಅಶ್ವಿನಿ ಗೌಡರವರು ಒಂದು ಮೈನರ್ ಹುಡುಗಿ ಕಂಟೆಸ್ಟೆಂಟ್ ಆದ ರಕ್ಷಿತಾ ಅವರ ಮೇಲೆ ಅವಹೇಳನಕಾರಿ ಪದಗಳನ್ನು ಬಯಸಿದ್ದಾರೆ. ಶಿ ಈಸ್ ಎಸ್, ಆ ಕ್ಯಾಟಗರಿ ನಾನಲ್ಲ ಅಂತ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಬಂದು ಅಫೆನ್ಸ್ ಆಗುತ್ತೆ. ಶಿ ಈಸ್ ಎಸ್ ಅಂದ್ರೆ ಏನರ್ಥ? SC/ST ಅಂತ ಅರ್ಥನಾ, ಇಲ್ಲ ಸ್ಲಮ್ ಅಂತ ಅರ್ಥನಾ? ಇದನ್ನ ಅಶ್ವಿನಿ ಗೌಡರವರು ಕ್ಲಾರಿಫಿಕೇಶನ್ ಕೊಡಬೇಕು. ಒಂದು. ಎರಡನೇದು, ಬಿಗ್ ಬಾಸ್ ಅವರು ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಆಗಿರಲಿ, ಇಲ್ಲ ಕ್ಲಸ್ಟರ್ ಹೆಡ್ ಸುಷ್ಮಾ ಆಗಿರಲಿ, ಇಲ್ಲ ಶೋ ಡೈರೆಕ್ಟರ್ ಪ್ರಕಾಶ್ ಆಗಿರಲಿ, ಈ ಒಂದು ಸ್ಟೇಟ್ಮೆಂಟ್ ಈ ಒಂದು ಶೋ ಅಲ್ಲಿ ಅವರು ಡಿಲೀಟ್ ಮಾಡಬೇಕಾಗಿತ್ತು. ಇಲ್ಲ ಅಂತಂದ್ರೆ ಅವರು ಮ್ಯೂಟ್ ಮಾಡಬೇಕಾಗಿತ್ತು. ಇದು ಮಾಡಿಲ್ಲ. ಅದರಿಂದಾಗಿ ನಾನು ಬಿಡದಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಈ 4 ಜನದ ಮೇಲೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀನಿ. ಸೊ ಪೊಲೀಸ್ ಅವರಿಗೆ ಕಾನೂನು ರೀತಿ ಕ್ರಮ ಜರುಗಿಸೋಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬಿಗ್ ಬಾಸ್ ಯಾರು ಈ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ ಹಾಗೂ ಅಶ್ವಿನಿ ಗೌಡ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತೇಳಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ.